ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಇಡಿಟ್ಸ್ ಯೂಟ್ಯೂಬ್ ಚಾನಲ್. ನಮ್ಮ ಒಂದು ಯೂಟ್ಯೂಬ್ ಕ್ರಿಯೇಟರ್ಸು ಪ್ರತಿದಿನ ಅನ್ನೋದು ಯೂಟ್ಯೂಬ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ತಿದ್ದಾರೆ. ಆದ್ರೆ ಬಟ್ ಅವರು ಕಷ್ಟಪಟ್ಟು ವೀಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ಸಾರ್ಥಕ ಸಿಗ್ತಲ್ಲ. ಯಾಕಂದರೆ ಅವರೊಂದು ಯೂಟ್ಯೂಬ್ ಸ್ಟುಡಿಯೋ ಎಷ್ಟೇ ವೀಡಿಯೋ ಅಪ್ಲೋಡ್ ಮಾಡಿ ಕೂಡ ವ್ಯೂಸ್ ಅನ್ನೋದು ಬರ್ತಲ್ಲ. ಯಾಕಪ್ಪ ವ್ಯೂಸ್ ಬರ್ತಲ್ಲ ಅಂದರೆ ನೀವು ಮಾಡ್ತಾ ಇರೋ ಮಿಸ್ಟೇಕ್ನಿಂದ ನಿಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋಗೆ ವ್ಯೂಸ್ ಬರ್ತಲ್ಲ. ಏನಪ್ಪ ಮಿಸ್ಟೇಕ್ ಅಂದರೆ ನಿಮ್ಮೊಂದು ವೀಡಿಯೋ ಅಪ್ಲೋಡ್ ಮಾಡೋವಂಥ ಟೈಮಿಂಗ್ ಸರಿಯಿಲ್ಲ. ನೀವು ಯಾವೊಂದು ಅಂದರೆ ಸರಿಯಾದ ಟೈಮ್ನಲ್ಲಿ ನಿಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋ ಅಪ್ಲೋಡ್ ಮಾಡ್ತಲ್ಲ. ಆ್ಯಕ್ಚುಲಿ ನಾನು ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ನೋಡಿದ್ದೀನಿ. ನಾನು ನಮ್ಮ ಫ್ಯಾಮಿಲಿ ಮೆಂಬರ್ ಸಬ್ಸ್ಕ್ರೈಬ್ ಆಗಿದ್ದೀನಿ. ರಾತ್ರಿ 1 ಗಂಟೆ 2 ಗಂಟೆ 12 ಗಂಟೆವರೆಗೂ ವೀಡಿಯೋ ಅಪ್ಲೋಡ್ ಮಾಡ್ತಾರೆ. ರಾತ್ರಿ ಹೊತ್ತಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿದರೆ ಯಾರು ನೋಡ್ತಾರೆ? ಯಾರೂ ನೋಡಲ್ಲ. ಅವಾಗ ಏನಾಗುತ್ತೆ, ನಿಮ್ಮ ವೀಡಿಯೋ ಡೆಡ್ ಆಗುತ್ತೆ. ಎಷ್ಟೇ ಅಪ್ಲೋಡ್ ಮಾಡಿದ್ರು ಇಂಪ್ರೆಷನ್ ಸಿಗಲ್ಲ. ಯಾಕಂದರೆ ನೈಟಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಇಂಪ್ರೆಷನ್ ಸಿಗಲ್ಲ, ಯಾರು ನೋಡಲ್ಲ. ಅದರಿಂದ ನಿಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋ ರೀಚ್ ಅನ್ನೋದು ಡೌನ್ ಆಗುತ್ತೆ. ಏನೂ ಅಲ್ಲ, ತುಂಬ ಸಿಂಪಲ್. ಈ ಒಂದು ವಿಡಿಯೋ ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲರಿಗೂ ಕೂಡ ಇಂಪಾರ್ಟೆಂಟ್. ನೀವು ಲೈಫ್ ಲಾಂಗ್ ಆಗಿ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಆಗಬೇಕಾದ್ರೆ ನಿಮಗೆ ತುಂಬ ಇಂಪಾರ್ಟೆಂಟ್ ಈ ಒಂದು ವಿಡಿಯೋ. ಏನೂ ಇಲ್ಲ, ನೀವು ಯಾವ ಒಂದು ಟೈಮ್ನಲ್ಲಿ ನಿಮ್ಮ ಒಂದು ಯೂಟ್ಯೂಬ್ ಸ್ಟುಡಿಯೋ ಅಪ್ಲೋಡ್ ಮಾಡಿದ್ರೆ ರೀಚ್ ಆಗುತ್ತೆ, ಅಂದರೆ ಬೇಗ ಗ್ರೋ ಆಗುತ್ತೆ. ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ವಾಚಿಷ್ಟು ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡು ಅಲ್ಲಿ ಆಡಿಯನ್ಸ್ ಮೇಲೆ ಕ್ಲಿಕ್ ಮಾಡಿ ಟೈಮಿಂಗ್ ಬರುತ್ತೆ, ವಾಚ್ ಟೈಮಿಂಗ್ ಅಂತ. ಅವರೊಂದು ಆಡಿಯನ್ಸ್ ಯಾವ ಒಂದು ಟೈಮ್ದಲ್ಲಿ ಆ್ಯಕ್ಟಿವ್ ಇರ್ತಾರೆ ಆ ಒಂದು ಡ್ರಾಪ್ ನೋಡ್ಕೊಂಡು ತುಂಬ ಜನ ವೀಡಿಯೋ ಅಪ್ಲೋಡ್ ಮಾಡ್ತಾರೆ. ಅದು ತಪ್ಪು. ಆ ಒಂದು ಡ್ರಾಪ್ ನೋಡ್ಕೊಂಡು ನೀವು ಏನಾದರೂ ವೀಡಿಯೋ ಅಪ್ಲೋಡ್ ಮಾಡ್ತಾ ಇರೋದು ತಪ್ಪು. ವೀಡಿಯೋ ಯಾವುದೇ ಕಾರಣಕ್ಕೂ ವೈರಲ್ ಆಗಲ್ಲ. ಹಾಗಿದ್ರೆ ನೀವು ಅನ್ಬೋದು ಯಾವ ಒಂದು ಟೈಮ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡೋದು ಬ್ರದರ್, ಅಂದರೆ ಯಾವ ಒಂದು ಟೈಮ್ನಲ್ಲಿ ವೀಡಿಯೋ ಅಪ್ಲೋಡ್ ನಮ್ಮೊಂದು ವೀಡಿಯೋ ವೈರಲ್ ಆಗುತ್ತೆ, ಇನ್ಕ್ರೀಸ್ ಆಗುತ್ತೆ, ಗ್ರೋ ಆಗುತ್ತೆ ಅಂದರೆ ತುಂಬ ಸಿಂಪಲ್. ಏನೂ ಅಲ್ಲ, ನಿಮಗೆ ಈ ಒಂದು ವಿಡಿಯೋದಲ್ಲಿ ನಿಮಗೋಸ್ಕರ ಈ ಒಂದು ವಿಡಿಯೋ ಮಾಡೋದು ಪ್ರತಿಯೊಬ್ಬರು ಕೂಡ ಏನೂ ಅಲ್ಲ, ತುಂಬ ಸಿಂಪಲ್. ಯಾವ ಒಂದು ಟೈಮ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡೋಕೆ, ಯಾವ ಒಂದು ಟೈಮ್ನಲ್ಲಿ ನಿಮ್ಮೊಂದು ವೀಡಿಯೋ ವೈರಲ್ ಆಗುತ್ತೆ ಅಪ್ಲೋಡ್ ಮಾಡಿದರೆ ಎಲ್ಲ ನನಗೆ ಈ ಒಂದು ಸಂಪೂರ್ಣವಾಗಿ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಈ ಒಂದು ಸ್ಟಾರ್ಟ್ ಮಾಡೋಣ. ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನಮ್ಮೊಂದು ಯೂಟ್ಯೂಬ್ ಚಾನಲ್ ಯಾರು ಲಾಸ್ ಮಾಡ್ತಾರೆ ಪ್ಲೀಸ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟನ್ನದ ಕ್ಲಿಕ್ ಮಾಡಿದೆ ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇದಾಗಿ ಹೇಳ್ಬಿಡ್ತೀನಿ, ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲರಿಗೂ ಕೂಡ ತುಂಬ ಜನ ಯೂಟ್ಯೂಬ್ ಚಾನಲ್ ನೋಡಿದ್ದೀನಿ ನಾನು. ಎಷ್ಟು ಯೂಟ್ಯೂಬ್ ಚಾನಲ್ ಚೆಕ್ ಮಾಡುವಾಗ ನಾನು ಕಳಿಸಿದ್ರೆ ನೋಡಿದ್ದೀನಿ ಬ್ರದರ್ ವ್ಯೂಸ್ ಬರ್ತಲ್ಲ. ಯಾಕೆ ಮೇನ್ ಇಂಪಾರ್ಟೆಂಟ್ ಹೇಳ್ಬೇಕಾದ್ರೆ ನಿಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋ ನೀವು ವೀಡಿಯೋ ಅಪ್ಲೋಡ್ ಮಾಡೋದು ಡಿಪೆಂಡ್ ಆಗುತ್ತೆ. ಯಾಕಂದ್ರೆ ನಿಮಗೆ ಯಾವ ಒಂದು ಟೈಮಲ್ಲಿ ನಿಮಗೆ ಮೈಂಡಿಗೆ ಬರುತ್ತೆ ಆ ಟೈಮ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಯಾರೂ ನೋಡಲ್ಲ. ರಾತ್ರಿ 1 ಗಂಟೆ 2 ಗಂಟೆ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಯಾರು ನೋಡ್ತಾರೆ? ಯಾರೂ ನೋಡಲ್ಲ ನಿಮ್ಮ ವೀಡಿಯೋ. ಹಾಗಿದ್ರೆ ನೀವು ಯಾವ ಒಂದು ಟೈಮ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ಬೋದು ಅಂತ ನೀವು ಕೇಳ್ಬೋದು. ನಾನು ನಿಮಗೆ ಹೇಳ್ತೇನೆ, ತುಂಬ ಸಿಂಪಲ್. ಪ್ರತಿಯೊಬ್ಬರು ಹೇಳ್ತಾನೆ ದಯವಿಟ್ಟು ಇಂಪಾರ್ಟೆಂಟ್ ನಿಮಗೋಸ್ಕರ ಈ ಒಂದು. ಯಾಕಂದ್ರಪ್ಪ ಅಂದರೆ ನೀವು ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಆಗ್ಬೇಕಂದ್ರೆ ಮೇನ್ ಇಂಪಾರ್ಟೆಂಟ್ ಇದು. ಯಾಕಂದರೆ ನೀವು ಟೈಮಿಂಗ್ ಅಂದರೆ ಒಂದು ಟೈಮಿಂಗ್ ಅನ್ನೋದು ಸೆಟ್ ಮಾಡ್ಬೇಕು. ಆ ಟೈಮಿಂಗ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಮಾತ್ರ ನಿಮ್ಮ ವೀಡಿಯೋ ವೈರಲ್ ಆಗುತ್ತೆ. ಅದನ್ನು ಬಿಟ್ಟು ನೀವು ಬೇಕಾದ ಟೈಮ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ವೈರಲ್ ಆಗಲ್ಲ. ಯಾವ ರೀತಿ ಅಂದರೆ ತುಂಬ ಸಿಂಪಲ್. ನಿಮಗೆ ನಿಮಗೆ ಎಕ್ಸಾಂಪಲ್ ಕೊಟ್ಟು ಹೇಳ್ಬೇಕಾರೆ, ನೀವು ಅಂದರೆ ನಿಮ್ಮ ಸರಿಯಾದ ಟೈಮಿಗೆ ಊಟ ಮಾಡ್ತೀರಿ. ನೀವು ಲಂಚ್ ಬ್ರೇಕ್ ಅಂತ ಮಾಡ್ತೀರಿ, ಊಟ ಮಾಡ್ತಾರೆ. ನಾಷ್ಟ ಬೆಳಗ್ಗೆ ಟೈಮಿಗೆ ಮಾಡ್ತಾರೆ, ಮಧ್ಯಾಹ್ನ ಊಟ ಮಾಡ್ತಾರೆ, ಸಾಯಂಕಾಲ ಊಟ ಮಾಡ್ತಾರೆ. ಅದೇ ರೀತಿ ಕೂಡ ಇದಕ್ಕೊಂದು ಟೈಮ್ ಬೇಕು. ಯೂಟ್ಯೂಬ್ ಕ್ರಿಯೇಟ್ ಮಾಡಿ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೀವು ವೈರಲ್ ಆಗಲ್ಲ. ಅದಕ್ಕೆ ಟೈಮಿಂಗ್ ಅನ್ನೋದು ಬೇಕು. ಹಾಗಿದ್ರೆ ನೀವು ಯಾವ ಟೈಮ್ನಲ್ಲಿ ವೀಡಿಯೋ ಅಪ್ಲೋಡ್ ಕೇಳೋದು ತುಂಬ ಸಿಂಪಲ್. ನಾನು ನಿಮಗೆ ಸೈಡ್ಗೆ ಮೊಬೈಲ್ ಸ್ಕ್ರೀನ್ ಮೂಲಕ ತೋರಿಸ್ಕೊಡ್ತೀನಿ. ಜಸ್ಟ್ ಏನೂ ಇಲ್ಲ, ನೀವು ನಿಮ್ಮ ಟೈಮಿಂಗ್ ನೀವು ಅಪ್ಲೋಡ್ ಮಾಡ್ಬೋದು. ಯಾವ ರೀತಿ ಅಂತ ಅಂದರೆ ಹೇಳ್ತೇನೆ, ತುಂಬ ಸಿಂಪಲ್. ಈಗ ನಾನು ನಿಮಗೆ ಮೊದಲು ಸೈಡ್ ಮೊಬೈಲ್ ಸ್ಕ್ರೀನ್ ಕಾರ್ಡ್ ಹಾಕ್ತೀನಿ. ಜಸ್ಟ್ ಮೊಬೈಲ್ ಸ್ಕ್ರೀನ್ ಕಾರ್ಡ್ ಹಾಕಿದ ತಕ್ಷಣ ನೀವು ಏನು ಮಾಡಿ, ನಿಮ್ಮೊಂದು ವೈಟೆಸ್ಟ್ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಅಂದರೆ ಆಡಿಯನ್ಸ್ ಅಂತ ಒಂದು ಆಪ್ಷನ್ ಕಾಣುತ್ತೆ ನೋಡಿ. ಜಸ್ಟ್ ಕಂಟೆಂಟ್ ಸೈಡ್ಗೆ ಆಡಿಯನ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬರ್ತದೆ ನೋಡಿ. ವೆನ್ ಯುವರ್ ವ್ಯೂವರ್ಸ್ ಏರ್ ಆನ್ ಯೂಟ್ಯೂಬ್ ಅಂತ ಬಂತೆ. ಇದೇನಪ್ಪ ಅಂದರೆ ನಿಮ್ಮೊಂದು ಇದೊಂದು ಡ್ರಾಪ್. ಇದನ್ನ ಅರ್ಥ ಮಾಡ್ಕೊಳ್ಳಿ. ನಿಮ್ಮೊಂದು ಆಡಿಯನ್ಸ್ ಅಂದರೆ ನಿಮ್ಮೊಂದು ವ್ಯೂವರ್ಸ್ ಅಂದರೆ ನಿಮ್ಮೊಂದು ಫ್ಯಾಮಿಲಿ ಮೆಂಬರ್ಸ್, ನಿಮ್ಮೊಂದು ಆಡಿಯನ್ಸನ್ನು ಯಾವೊಂದು ಟೈಮ್ದಲ್ಲಿ ಆ್ಯಕ್ಟಿವ್ ಇರ್ತಾರೆ ತೋರಿಸುತ್ತೆ. ಇಲ್ಲಿ ನೋಡಿ, ಪರ್ಪಲ್ ಕಲರ್ ಯಾವುದೆಲ್ಲ ಜಾಸ್ತಿ ಕಲರ್ ಇದೆ ಆ ಒಂದು ಟೈಮ್ನಲ್ಲಿ ಜಾಸ್ತಿ ಆ್ಯಕ್ಟಿವ್ ಇರ್ತಾರೆ ಅಂತ ನೀವು ತಿಳ್ಕೊಬೇಕು. ನೋಡ್ಕೊಳ್ಳಿ, ಇಲ್ಲಿ ಪ್ರತಿ ವಾರಕ್ಕೆ ಇದೆ. ಅಲ್ಲಿ ಸೋಮವಾರ ಸೋಮವಾರ, ಮಂಗಳವಾರ, ಬುಧವಾರ, ಬೇಸ್ತಾರ, ಶುಕ್ರವಾರ, ಶನಿವಾರ, ರವಿವಾರ ಈ ರೀತಿ ಇದೆ. ನೀವು ನೋಡ್ಕೊಳ್ಳಿ ಯಾವ ಟೈಮ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ಬೇಕು. ಈಗ ನೋಡಿ, ನನ್ನೊಂದು ಆಡಿಯನ್ಸ್ ಯಾವೊಂದು ಟೈಮ್ದಲ್ಲಿ ಆ್ಯಕ್ಟಿವ್ ಇದ್ದಾರೆ ನೀವು ನೋಡ್ಬೋದು ಕಾಂತೆ. ಈ ರೀತಿ ನೀವು ನೋಡ್ಕೊಳ್ಬೋದು. ಪ್ರತಿಯೊಂದು ಕೂಡ ನೀವು ನೋಡ್ಕೊಳ್ಳಿ, ಅಂದರೆ ಯಾವ ಟೈಮ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡೋಕೆ ಎಲ್ಲ. ಇದೊಂದು ಡ್ರಾಪ್, ಇದನ್ನು ನೀವು ನೋಡ್ಕೊಳ್ಳಿ. ಅದ್ರ ಬಟ್ ಈ ಡ್ರಾಪ್ ನೋಡಿ ನೀವು ಯಾವುದೇ ಕಾರಣಕ್ಕೂ ವೀಡಿಯೋ ಅಪ್ಲೋಡ್ ಮಾಡೋಕೆ ಹೋಗ್ಬೇಡಿ. ಯಾಕಂದರೆ ಈ ಡ್ರಾಪ್ನಿಂದ ವೀಡಿಯೋ ಅಪ್ಲೋಡ್ ಮಾಡಿ ಜಾಸ್ತಿ ರೀಚ್ ಸಿಗಲ್ಲ. ನಾನೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸಾಗಿ ಹೇಳ್ತಾ ಇದ್ದೀನಿ. ಯಾಕಂದರೆ ಅನ್ಬೋದು ಬ್ರದರ್ ಯಾಕೆ ವೈರಲ್ ಅಂದರೆ ನಾನು ನಿಮಗೆ ಹೇಳ್ತೇನೆ ನೋಡಿ. ಈ ಡ್ರಾಪ್ ಅನ್ನೋದು ನೀವು ನೋಡ್ಕೊಳ್ಳಿ. ಯಾವ ಟೈಮ್ನಿಂದ ಯಾವ ಟೈಮಿಗೆ ಜಾಸ್ತಿ ಆಡಿಯನ್ಸ್ ಇದ್ನಿರುತ್ತೆ ಅದನ್ನ ಮಾತ್ರ ನೋಡ್ಕೊಳ್ಳಿ. ಅದರ ನಂತರ ನೀವು ನೋಡ್ಕೊಂಡು ನೆಕ್ಸ್ಟು ತುಂಬ ಸಿಂಪಲ್ಲು ಆಡಿಯನ್ಸ್ ಮೇಲೆ ಅಲ್ಲೇ ತೆಲಗಡೆ ಸ್ವೈಪ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಕಾಣ್ತೀವಿ ನೋಡಿ. ಮೇನ್ ಇಂಪಾರ್ಟೆಂಟ್ ಆದರೆ ಇಲ್ಲಿ ಕಾಣ್ತೀವಿ ನೋಡಿ, ಏಜ್. ಇಲ್ಲಿ ನೀವು ಮೇನ್ ಇಂಪಾರ್ಟೆಂಟ್ ಟಾರ್ಗೆಟ್ ಮಾಡಬೇಕು ಏಜ್. ಅಂದರೆ ನಿಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋ ಯಾವ ಒಂದು ಏಜ್ ಇದ್ದವ್ರು ನೋಡ್ತಾರೆ ಇದನ್ನ ಟಾರ್ಗೆಟ್ ಮಾಡಬೇಕು. ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮೊಂದು ವಿಡಿಯೋ ಯಾವ ಟೈಮ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡಬೇಕು, ಯಾವ ಟೈಮ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ಬೋದು. ಯಾಕಂದರೆ ಈಗ ನೋಡಿ, ನನ್ನೊಂದು ವಿಡಿಯೋ ಯಾವ ಒಂದು ಏಜ್ನಿಂದ ನೋಡ್ತಾರೆ ಮ್ಯಾಕ್ಸಿಮಮ್ ಅಂದರೆ 13 ವರ್ಷದಿಂದ 17 ವರ್ಷ ಒಳಗಡೆ ಇದ್ದಂಥ ವೀಡಿಯೋ ಅಂದರೆ ಹುಡುಗರು ಆಗಿರ್ಬೋದು, ಲೇಡೀಸ್ ಆಗಿರ್ಬೋದು, ಸಿಸ್ಟೆಂಡರ್ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ನೋಡ್ತಾರೆ. ಅದೇ ರೀತಿ ಕೂಡ ನೋಡಿ ಜಾಸ್ತಿ ಎಲ್ಲಿ ನೋಡ್ತಾರೆ 18 ಏಜ್ನಿಂದ 20 ಅಂದರೆ 34 ಏಜ್ದವ್ರು ಎಷ್ಟು ಪರ್ಸೆಂಟ್ ನೋಡ್ತಾರೆ, 36% ನೋಡ್ತಾರೆ.
ಅದೇ ರೀತಿ ಕೂಡ 35ರಿಂದ 44 ವಯಸ್ಸಿನವರು ಏಜ್ ಆದವರು ಎಷ್ಟು ನೋಡ್ತಾರೆ, 15% ನೋಡ್ತಾರೆ. ಅದೇ ರೀತಿ 45ರಿಂದ 54 ಏಜ್ ಆದವರು 52 ಅಂದರೆ 5% ನೋಡ್ತಾರೆ. ಆ್ಯಕ್ಚುಲಿ 55ರಿಂದ 64 ಏಜ್ದವರು 1% ನೋಡ್ತಾರೆ. ಅದೇ 65 ಏಜ್ದವರು 0.9% ನೋಡ್ತಾರೆ. ಇದರಿಂದ ನೀವು ತಿಳ್ಕೊಬೇಕು ಏನಂದ್ರೆ ನನ್ನ ವಿಡಿಯೋ ಜಾಸ್ತಿ ಎಷ್ಟು ಏಜ್ದವ್ರು ನೋಡ್ತಾರೆ, ಮ್ಯಾಕ್ಸಿಮಮ್ 18ರಿಂದ 24, 25ರಿಂದ 34 ಏಜ್ ಒಳಗಿನವರು ಜಾಸ್ತಿ ನೋಡ್ತಾರೆ. ಅದಕ್ಕೋಸ್ಕರ ನಾನು ಏನು ಮಾಡಬೇಕು, ಇವರು ಯಾವ ಒಂದು ಟೈಮ್ನಲ್ಲಿ ಆ್ಯಕ್ಟಿವ್ ಇರ್ತಾರೆ ಆ ಟೈಮ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡಬೇಕು. ಈ 18ರಿಂದ 24 ಏಜ್ದವ್ರು ಏನಿದಾರಲ್ಲ ಇವ್ರು ಹೇಳ್ಬೇಕ್ರೆ ಆ್ಯಕ್ಚುಲಿ ಇವರು ಇರ್ತಾರೆ, ಆನ್ಲೈನಲ್ಲಿ ಇರ್ತಾರೆ. ಅದೇ ಒಂದು ಟೈಮ್ನಲ್ಲಿ ನಾನು ವೀಡಿಯೋ ಅಪ್ಲೋಡ್ ಮಾಡಬೇಕು. ಅದೇ ಒಂದು ಟೈಮ್ನಲ್ಲಿ ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ರೆ ರಿಚ್ ಸಿಗುತ್ತೆ. ಇದು ನೀವು ಮೇನ್ ಇಂಪಾರ್ಟೆಂಟ್ ಏಜ್ ನಾನು ನಿಮಗೆ ಏನಿಲ್ಲ, ಈ ಏಜ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಈ ಏಜ್ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮೊಂದು ವಿಡಿಯೋ ವೈರಲ್ ಆಗೋದು, ವೈರಲ್ ಆಗಬಾರ್ದು. ಇದೊಂದು ಮತ್ತು ಅದ್ರ ಜೊತೆಗೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮೊಂದು ವಿಡಿಯೋ ಲಾಂಗ್ ವಿಡಿಯೋ ವೈರಲ್ ಆಗುತ್ತೆ, ಶಾರ್ಟ್ಸ್ ಆಗೋ ವೈರಲ್ ಆಗುತ್ತೆ. ಅದನ್ನು ಕೂಡ ನೀವು ನೋಡ್ಕೊಳ್ಬೇಕು. ನೀವು ಮೇನ್ ಇಂಪಾರ್ಟೆಂಟ್ ನೋಡಿ ನಾನ್ ಸಬ್ಸ್ಕ್ರೈಬರ್ಸ್ ಎಷ್ಟು ಜನ ನೋಡ್ತಾರೆ ಇದೆಲ್ಲ ಇಂಪಾರ್ಟೆಂಟ್. ನೀವು ನೋಡ್ಕೊಳ್ಳಿ, ಇದೇನಿಲ್ಲ ಮೆಟ್ರೋ ನಮಗೆ ಇಂಡಿಯಾ ಕಂಟ್ರಿ ಅಂದರೆ ನಮ್ಮ ಇಂಡಿಯನ್ ಕಂಟ್ರಿಯಲ್ಲಿ ನನಗೆ 93% ಎಲ್ಲ ನಮ್ಮ ಇಂಡಿಯಾ. ಯಾಕಂದ್ರೆ ನಾನು ಕನ್ನಡದಲ್ಲೇ ವೀಡಿಯೋ ಮಾಡ್ತೇನೆ. ಅಂದ್ಬಿಟ್ಟು ಬೇರೆ ಲ್ಯಾಂಗ್ವೇಜ್ದಾಗ ನಾನು ವೀಡಿಯೋ ನೋಡಲ್ಲ, ಓನ್ಲಿ ಕನ್ನಡದವರು. ಅದರ ಜೊತೆಗೆ ಮೇಲು ಫಿಮೇಲ್ಸ್ ಎಲ್ಲ ತೋರಿಸುತ್ತೆ. ಈ ರೀತಿ ನೋಡಿ ಟಿ ವಿಯಲ್ಲಿ ಮೊಬೈಲಲ್ಲಿ ಎಷ್ಟು ಜನ ಮ್ಯಾಕ್ಸಿಮಮ್ ನಾನು ವೀಡಿಯೋ ಮೊಬೈಲಲ್ಲಿ ನೋಡ್ತಾ ಇದ್ದಾರೆ. ಈಗ ಆಗಿದ್ರೆ ನೀವು ಅನ್ಬೋದು, ಬ್ರದರ್ ಆಗಿದ್ರೆ ನಮ್ಮೊಂದು ಯೂಟ್ಯೂಬ್ ಸೈಡ್ ಯಾವ ಟೈಮ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡೋದು, ಯಾವ ಟೈಮ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡೋದು. ಇಲ್ಲಿ ಏಜ್ ನೋಡ್ಕೊಳ್ಳಿ ಮೇನ್ ಇಂಪಾರ್ಟೆಂಟ್. ಈಗ ನೀವು ಏಜ್ ನೋಡಿದ್ರೆ ಈಗ ನಾನು ನಿಮಗೆ ಮೊಬೈಲ್ ಸ್ಕ್ರೀನ್ ಕಾರ್ಡ್ ಆಫ್ ಮಾಡ್ತೀನಿ. ಆಗಿದ್ರೆ ನಾನು ನಿಮಗೆ ಯಾವ ಒಂದು ಟೈಮ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡೋದು ಹೇಳ್ತೇನೆ ನೋಡಿ. ತುಂಬ ಸಿಂಪಲ್ ಕ್ಲಿಯರಾಗಿ ನೋಡ್ಕೊಳ್ಳಿ. ಪ್ರತಿಯೊಬ್ಬರು ಕೂಡ ಇಂಪಾರ್ಟೆಂಟ್. ಯೂಟ್ಯೂಬ್ ಮಾತ್ರ ಅಲ್ಲ, ಶಾರ್ಟ್ಸ್ ಆಗಿರ್ಬೋದು, ರೀಲ್ಸ್ ಆಗಿರ್ಬೋದು, ಯಾವುದೇ ಒಂದು ಕೂಡ ಈ ಟೈಮ್ನಲ್ಲಿ ಅಪ್ಲೋಡ್ ಮಾಡಿ. ಇನ್ಸ್ಟಾಗ್ರಾಮ್ನಲ್ಲಿ ಆಗಿರ್ಬೋದು, ಫೇಸ್ಬುಕ್ನಲ್ಲಿ ಆಗಿರ್ಬೋದು. ಯಾವ ರೀತಿ ಅಂದರೆ ತುಂಬ ಸಿಂಪಲ್. ಯಾವುದೇ ಒಂದು ಕ್ಯಾಟಗರಿ ಇರಲಿ, ನಾನು ನಿಮಗೆ ಹೇಳ್ತಾ ಇದ್ದೀನಿ, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಯಾವುದೋ ಒಂದು ಕ್ಯಾಟಗರಿ ಇರಲಿ, ಟೆಕ್ ಕ್ಯಾಟಗರಿ ಇರಲಿ, ಕುಕ್ಕಿಂಗ್ ಇರಲಿ, ಬ್ಲಾಗಿಂಗ್ ಇರಲಿ, ಕಾಮಿಡಿ ಇರಲಿ, ಹಲವಾರು ಅಂದರೆ ಯಾವುದೋ ಒಂದು ಕ್ಯಾಟಗರಿ ಇದ್ರೂ ಕೂಡ ನಿಮ್ಮ ಒಂದು ಕ್ಯಾಟಗರಿ ಯಾವ ಒಂದು ಡಿಪೆಂಡ್ ಆಗುತ್ತೆ ಅಂದರೆ ನಿಮ್ಮ ಕ್ಯಾಟಗರಿ ಮೇಲೆ ಡಿಪೆಂಡ್ ಆಗುತ್ತೆ. ಯಾವ ರೀತಿ ಅಂದರೆ ಎಕ್ಸಾಂಪಲ್ ಹೇಳ್ಬೇಕಾ, ಈಗ ನಾನು ಟೆಕ್ ಕ್ಯಾಟಗರಿಯಲ್ಲಿ ಆಲ್ಮೋಸ್ಟ್ ದೊಡ್ಡ ಯೂಟ್ಯೂಬ್ ಕ್ರಿಯೇಟರ್ಸ್ ಯಾರಿದ್ದಾರೆ ದೊಡ್ಡ ಯೂಟ್ಯೂಬ್ ಕ್ರಿಯೇಟರ್ಸ್. ಎಕ್ಸಾಂಪಲ್ ಆಗಿ ನಾನೇ ಕೊಡ್ಕೋತೀನಿ ನೋಡಿ, ಇನ್ನೊಬ್ರು ಬೇಡ. ಓಕೆ, ನಾನೇ ಈಗ ನಾನು ಒಬ್ಬ ನಾರ್ಮಲ್ ಚಿಕ್ಕ ಯೂಟ್ಯೂಬರ್. ನಾನು ಎಷ್ಟು ಜನ ನನ್ನ ಫ್ಯಾಮಿಲಿ ಮೆಂಬರ್ಸ್ ಫಾಲೋ ಮಾಡ್ತಾ ಇರ್ತಾರೆ ಪಾಪ. ಆ್ಯಕ್ಚುಲಿ ಈಗ ನಾನು ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಅಂದರೆ ನಾನು ಟೆಕ್ ಕ್ಯಾಟಗರಿ ವೀಡಿಯೋ ಮಾಡ್ತೀನಿ. ಅದೇ ರೀತಿ ನೀವು ಏನು ಮಾಡಿ, ನಿಮ್ಮ ಕ್ಯಾಟಗರಿಯಲ್ಲಿ ಯಾರೆಲ್ಲ ದೊಡ್ಡ ಯೂಟ್ಯೂಬ್ ಕ್ರಿಯೇಟರ್ಸ್ ಅವ್ರು ಫಾಲೋ ಮಾಡಿ. ಯಾವತ್ತಂದ್ರೆ ಅವರು ಯಾವ ಒಂದು ಟೈಮ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ತಾರೆ ಆ ಟೈಮ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡೋದು ನೀವು. ಹಾಗಿದ್ರೆ ಯಾವ ಬ್ರದರ್ ಅವ್ರು ರಾತ್ರಿ 1 ಗಂಟೆ ಅಪ್ಲೋಡ್ ಮಾಡ್ತಾರೆ, ನಾವು ಅಪ್ಲೋಡ್ ಹಂಗಲ್ಲ. ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಯಾವ ರೀತಿ ಅಂದರೆ ನೀವು ಅಪ್ಲೋಡ್ ಮಾಡಬೇಕಾದ ಟೈಮಿಂಗ್ ಬಂದ್ಬಿಟ್ಟು ಮ್ಯಾಕ್ಸಿಮಮ್ ಅಂದರೆ ಬೆಳಗ್ಗೆ ಅಂದರೆ ಮಾರ್ನಿಂಗ್ ಅಂದರೆ ಬೆಳಗ್ಗೆ 7:45ಗೆ ನೀವು ಕರೆಕ್ಟ್ ವೀಡಿಯೋ ಅಪ್ಲೋಡ್ ಮಾಡಬೇಕು. ಆ ಟೈಮ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡಬೇಕು. ಇದು ಬೆಳಗಿನ ಸಮಯ. ಆ ಟೈಮ್ನಲ್ಲಿ ವೀಡಿಯೋ ಅಪ್ಲೋಡ್ ಯಾಕೆ ಮಾಡೋದಪ್ಪ ಅಂದರೆ ಹೇಳ್ಬೇಕಾ, ಯಾವುದೇ ಒಬ್ಬ ವ್ಯಕ್ತಿ ಇರಲು ಮ್ಯಾಕ್ಸಿಮಮ್ ಅಂದರೆ 7 ಗಂಟೆಗೆ ಅಂದ್ರೆ ಹೇಳ್ತಾರೆ. ನಮ್ಮ ಉತ್ತರ ಕರ್ನಾಟಕ 9 ಅವರ್ ಮಲ್ಕೋತಾರೆ. ಅದೇನಿಲ್ಲ, 7 ಗಂಟೆಗೆ ಎದ್ದಂದ್ರೆ ಇವು ಬ್ರೇಕ್ಸ್ ಅದು ಇದು ಮಾಡಿ ಒಂದು ನಾಷ್ಟ ಟೈಮ್ ಅಂದರೆ 7:45 ಆಗುತ್ತೆ. ಅವಾಗ ಏನು ಮಾಡ್ತಾರೆ, ಜಾಸ್ತಿ ಆಫೀಸ್ ವರ್ಕ್ ಇದ್ದವ್ರು ಕೂಡ ಮ್ಯಾಕ್ಸಿಮಮ್ ಅದರಲ್ಲಿ ಇರ್ತಾರೆ. ಅದರಿಂದ ಏನುತ್ತೆ, ನಿಮ್ಮ ವೀಡಿಯೋ ನೋಟಿಫಿಕೇಶನ್ ಬಿದ್ದ ತಕ್ಷಣ ನಿಮ್ಮನ್ನು ವೀಡಿಯೋ ನೋಡ್ತಾರೆ. ಜಾಸ್ತಿ ಈ ಟೈಮ್ನಲ್ಲಿ ಆ್ಯಕ್ಟಿವ್ ಇರ್ತಾರೆ. ಯಾಕಂದರೆ ಈ 7:30 ಮ್ಯಾಕ್ಸಿಮಮ್ ಬಂದ್ಬಿಟ್ಟು ಈ 8-9 ಗಂಟೆವರೆಗೆ ಎಲ್ಲರೂ ಆನ್ಲೈನ್ ಇರ್ತಾರೆ. ಅದರ ನಂತರ ಅವ್ರ ವರ್ಕ್, ಅವ್ರ ಸ್ಕೂಲ್ ಅಂತ ಹೋಗ್ತಾರೆ. ಅದಕ್ಕೋಸ್ಕರ ಮಾಡಿ ಬೆಳಗ್ಗೆ 7 ಅಂದರೆ ಬೆಳಗ್ಗೆ ಅಂದರೆ AM ಬರುತ್ತೆ ಅಂದರೆ 7:45ಗೆ ನೀವು ವೀಡಿಯೋ ಅಪ್ಲೋಡ್ ಮಾಡಬೇಕು. ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದಾರೆ ಇದು ಅರ್ಥ ಮಾಡ್ಕೊಳ್ಳಿ. ಇದು ಮೊದಲನೇ ಬೆಳಗ್ಗೆ ಬಂದ್ಬಿಟ್ಟು. ಹಾಗಿದ್ರೆ ನೀವು ಮಧ್ಯಾಹ್ನ ನೀವು ಒಂದು ದಿನಕ್ಕೆ 3 ವೀಡಿಯೋ ಅಪ್ಲೋಡ್ ಮಾಡ್ತಾರೆ, ಅದು ಇಂಪಾರ್ಟೆಂಟ್. ನೀವು ಟೆಕ್ ಕ್ಯಾಟಗರಿ ಇದ್ದರೆ ದಿನಕ್ಕೆ 3 ವೀಡಿಯೋ ಅಪ್ಲೋಡ್ ಮಾಡಬೇಕಾಗುತ್ತೆ, 2ರಿಂದ 3 ವೀಡಿಯೋ. ಕಾಮಿಡಿ ಕ್ಯಾಟಗರಿ ಇದ್ದರೆ ವಾರಕ್ಕೆ 1 ವೀಡಿಯೋ. ನೀವು ವಾರಕ್ಕೆ ಯಾವ ಒಂದು ಟೈಮ್ನಲ್ಲಿ ಅಂದರೆ ಬೆಳಗ್ಗೆ ಅಪ್ಲೋಡ್ ಮಾಡಿದ್ರೆ ನಡೀತೆ, ನಿಮಗೇನಿಲ್ಲ. ಕುಕ್ಕಿಂಗ್ ಕ್ಯಾಟಗರಿ ನೀವು ಕೂಡ ಸೇಮ್ ದಿನಕ್ಕೆ 3-2 ವೀಡಿಯೋ ಅಪ್ಲೋಡ್ ಮಾಡ್ತಾರೆ. ನೀವು ಕೂಡ ಇದೇ ಟೈಮ್ ಅಪ್ಲೋಡ್ ಮಾಡಿ. ಮತ್ತು ಬ್ಲಾಗಿಂಗ್ದವ್ರು ಇದ್ದರೆ ನೀವು ಕೂಡ ಸೇಮ್ ಈ ಟೈಮ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿ. ಹಾಗಿದ್ರೆ ಮಧ್ಯಾಹ್ನ ಅಂದರೆ ಮ್ಯಾಕ್ಸಿಮಮ್ ಮಧ್ಯಾಹ್ನ ತುಂಬ ಸಿಂಪಲ್. ಮಧ್ಯಾಹ್ನ ಬಂದ್ಬಿಟ್ಟು 2:45ಗೆ ಆ ಒಂದು ಟೈಮ್ನಲ್ಲಿ ಯಾಕಪ್ಪ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ತುಂಬ ಸಿಂಪಲ್. ಇದರಿಂದ ತುಂಬ ಬೆನಿಫಿಟ್ಸ್ ಇದೆ ನೋಡಿ. ಯಾವ ರೀತಿ ಅಂದರೆ ಈಗ ಲಂಚ್ಗೆ ಬಿಡ್ತಾರೆ, ಅಂದರೆ ಲಂಚ್ಗೆ ಬಿಟ್ಟಿರ್ತಾರೆ. ಕೆಲಸದ ಮೇಲೆ ಇದ್ದವ್ರು ಲಂಚ್ಗೆ ಬಿಡ್ತಾರೆ. ಮತ್ತು ಯಾವುದೋ ಒಬ್ಬ ವರ್ಕರ್ಸ್ ಇದ್ದರು ಆ ಟೈಮ್ದಲ್ಲಿ ಊಟ ಅದು ಇದು ಅಂತ ಇದ್ದಿರ್ತಾರೆ. ಫ್ರೆಶ್ ಅಪ್ ಆಗಬೇಕು ಅದಂತ ಇರ್ತಾರೆ. ಅದರಲ್ಲಿ ನಮ್ಮ ಉತ್ತರ ಕನ್ನಡದವ್ರು ಇದ್ದಾರೆ 2:45 ಎಲ್ಲ ನಾವು ಫ್ರೀನೇ ಇರ್ತೀವಿ. ಆ ಟೈಮ್ನಲ್ಲಿ ಏನಾಗುತ್ತೆ, ನಾವು ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನೋಟಿಫಿಕೇಶನ್ ಬರುತ್ತೆ, ಅದರಿಂದ ವೀಡಿಯೋ ನೋಡ್ತಾರೆ. ಅದಕ್ಕೋಸ್ಕರ ಏನು ಮಾಡಬೇಕು, ನೀವು ಬೆಳಗ್ಗೆ ಅಂದರೆ ಬೆಳಗ್ಗೆ 7:45 ಮಧ್ಯಾಹ್ನ ಬಂದ್ಬಿಟ್ಟು 2:45 ನೀವು ವೀಡಿಯೋ ಅಪ್ಲೋಡ್ ಮಾಡಬೇಕು. ಇದು ಮಧ್ಯಾಹ್ನ. ಇದನ್ನು ಜಾಸ್ತಿ ರೀಚ್ ಸಿಗುತ್ತೆ, ಜಾಸ್ತಿ ಗ್ರೋ ಆಗುತ್ತೆ. ಇದು ಬಂದ್ಬಿಟ್ಟು ಇನ್ನು ಸಾಯಂಕಾಲ ಯಾವ ಒಂದು ಟೈಮ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡೋದು ತುಂಬ ಇಂಪಾರ್ಟೆಂಟ್. ಸಾಯಂಕಾಲ ಕೂಡ 7:45 ವೀಡಿಯೋ ಅಪ್ಲೋಡ್ ಮಾಡಬೇಕು. ಯಾಕಂದರೆ ಸಾಯಂಕಾಲ ಅಂದರೆ ಮ್ಯಾಕ್ಸಿಮಮ್ 5ರಿಂದ 6 o'clock ಅಂದರೆ 6 ಗಂಟೆ ಒಳಗಡೆ ಈ ಬೆಂಗಳೂರು ಸೈಡ್ ಎಲ್ಲ ನಮ್ಮ ಸಿಟಿ ಹುಡುಗರು ಇದ್ದರೆ ಅಂದರೆ ಇವು ಸ್ಕೂಲ್ ಆಗಿರ್ಬೋದು ಎಲ್ಲ ಬಿಡುತ್ತೆ. ಎಲ್ಲ 6 ಗಂಟೆ ಒಂದು ಫ್ರೆಶ್ ಆಗುತ್ತಾರೆ. 6:30 ತನಕ ಎಲ್ಲ ಸ್ಟಡಿ ಮಾಡ್ತಾರೆ. ಅದರ ನಂತರ ಬಂದುಬಿಟ್ಟು ಏನಿದೆ ಫ್ರೀ ಇದೆಯಲ್ಲ, ಅದಕ್ಕೋಸ್ಕರ 7 ಗಂಟೆಯಿಂದ 7:30 ಸಾಯಂಕಾಲ ವೀಡಿಯೋ ಅಪ್ಲೋಡ್ ಮಾಡಬೇಕು.
ಈ ಟೈಮಿಗೆ ನೀವು ವೀಡಿಯೋ ಅಪ್ಲೋಡ್ ಮಾಡಬೇಕು. ಇದರಿಂದ ಏನಾಗುತ್ತೆ, ಜಾಸ್ತಿ ವ್ಯೂಸ್ ಬರುತ್ತೆ, ಜಾಸ್ತಿ ವೈರಲ್ ಆಗುತ್ತೆ, ಜಾಸ್ತಿ ಗ್ರೋ ಆಗುತ್ತೆ. ಹೆಂಗಾಗುತ್ತೆ ಅಂದರೆ ತುಂಬ ಸಿಂಪಲ್ ನೋಡ್ಕೊಳ್ಳಿ. ಎಲ್ಲ ಆ್ಯಕ್ಟಿವ್ ಇರ್ತಾರೆ, ಅದರಿಂದ ನೀವು ಅವ್ರು ಸ್ಟೇಟಸ್ ಆಗಿರೋ ರೀಲ್ಸ್ ಆಗಿರೋ ನೋಡ್ತಾರೆ, ಇತ್ತೀಚೆಗೆ ರೀಲ್ಸ್ ನೋಡ್ತಾ ಇರ್ತಾರೆ. ಆ ಟೈಮ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಮತ್ತು ನಿಮ್ಮ ವೀಡಿಯೋ ನೋಟಿಫಿಕೇಶನ್ ಬರುತ್ತೆ, ಅದರಿಂದ ವೀಡಿಯೋ ನೋಡ್ತಾರೆ. ಇದರಿಂದ ಜಾಸ್ತಿ ರಿಕಮೆಂಡ್ ಆಗುತ್ತೆ, ಯೂಟ್ಯೂಬ್ದಿಂದ ರಿಕಮೆಂಡ್ ಆಗುತ್ತೆ, ಜಾಸ್ತಿ ವೈರಲ್ ಕೊಡುತ್ತೆ. ಈ ಟೈಮ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡಬೇಕು. ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದಾರೆ, ಈಗ ನಾನು ನಿಮಗೆ ಹೇಳಿದಿಲ್ಲ, ಇಷ್ಟು ಟೈಮ್ ನೀವು ಫಾಲೋ ಮಾಡಿ. ಬೆಳಗ್ಗೆ 7:45, ಮಧ್ಯಾಹ್ನ 2:45, ಸಾಯಂಕಾಲ 7:45. ನಾನು ಕೂಡ ಅದೇ ಟೈಮ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ತೇನೆ. ಹೆಚ್ಚು ಕಡಿಮೆ ನಾನು ಒಂದೊಂದು ದಿನ ಏನಾದರೂ ವೀಡಿಯೋ ಅಪ್ಲೋಡ್ ಮಾಡೋ ಟೈಮಿಂಗ್ ಲೇಟ್ ಆದರೂ ಕೂಡ ಮಧ್ಯಾಹ್ನ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಇಲ್ಲಾಂದ್ರೆ ಒಂದು 2-3 ನಿಮಿಷ ಲೇಟ್ ಆಗ್ಬೋದು ಅಷ್ಟೇ, ಯಾಕಂದರೆ ನೆಟ್ವರ್ಕ್ ಸ್ಲೋ ಇರುತ್ತೆ ಇಲ್ಲಿ, ಅದಕ್ಕೋಸ್ಕರ. ಅದು ಬಟ್ ನಾನು ಬೆಳಗ್ಗೆ ವೀಡಿಯೋ ಅಪ್ಲೋಡ್ ಮಾಡ್ತೇನೆ. ನೀವು ಯಾರಾದರೂ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದರೆ ನಾನು ಯಾವ ಟೈಮ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಅದೇ ಟೈಮ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿ. ಯಾಕಂದರೆ ಬೆಳಗ್ಗೆ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಅಂತ, ಬೆಳಗ್ಗೆ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಬೆಳಗಿನಿಂದ ಮ್ಯಾಕ್ಸಿಮಮ್ 8 ಅಂದರೆ 7:45 ಅಪ್ಲೋಡ್ ಮಾಡಿದ್ರೆ 1-2 ಗಂಟೆಗೆ ವೀಡಿಯೋ ಅಪ್ಲೋಡ್ ಮಾಡ್ತಾರೆ, 2:30ಗೆ. ಅಲ್ಲಿವರೆಗೆ ಏನಾಗುತ್ತೆ, ಎಲ್ಗೋರಿದಮ್ ಚೇಂಜ್ ಆಗುತ್ತೆ, ಅದರಿಂದ ನಿಮ್ಮ ವೀಡಿಯೋ ಬೂಸ್ಟ್ ಆಗುತ್ತೆ, ಇಂಪ್ರೆಷನ್ ಸಿಗುತ್ತೆ, ಇನ್ನೊಬ್ಬರಿಗೆ ರೆಕಮೆಂಡ್ ಮಾಡುತ್ತೆ. ಈ ರೀತಿ ನೀವು ಮಾಡಬೇಕು. ಇಷ್ಟು ಮಾಡಿದರೆ 100% ವೈರಲ್ ಆಗುತ್ತೆ. ಈ ಟೈಮ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿ. ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ರೆಕಮೆಂಡ್ ಮಾಡೋದು ಇದೇ ಒಂದು ಟೈಮ್ನಲ್ಲಿ. ಬೆಳಗ್ಗೆ ಅಪ್ಲೋಡ್ ಮಾಡೋದು, ಮಧ್ಯಾಹ್ನ ವೀಡಿಯೋ ಅಪ್ಲೋಡ್ ಮಾಡೋದು, ಸಾಯಂಕಾಲ ವೀಡಿಯೋ ಅಪ್ಲೋಡ್ ಮಾಡೋದು. ಇಷ್ಟು ನೀವು ಮಾಡಿದರೆ ನಿಮ್ಮ ಏನು ಯಾರು ಕೂಡ ತಡೆಯೋಕ್ಕಾಗಲ್ಲ, ಯಾರು ಕೂಡ ಮುಟ್ಟೋಕ್ಕಲ್ಲ. ಆದ್ರೆ ಬಟ್ ನಿಮ್ಮ ಮನಸ್ಸಿಗೆ ಟೈಮಿಗೆ ಅಂದರೆ ರಾತ್ರಿ 1 ಗಂಟೆ 2 ಗಂಟೆ ವೀಡಿಯೋ ಅಪ್ಲೋಡ್ ಮಾಡೋದು ಏನು ಪ್ರಯೋಜನ ಇಲ್ಲ. ಆ ಟೈಮ್ನಲ್ಲಿ ಯಾರೂ ನೋಡೋಲ್ಲ, ಎಲ್ಲ ಮಲಗಿರ್ತಾರೆ. ಆ ಟೈಮ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿ ಯಾರು ನೋಡ್ತಾರೆ? ಯಾರೂ ನೋಡೋಲ್ಲ. ಅದಕ್ಕೋಸ್ಕರ ಈ ಟೈಮ್ನಲ್ಲಿ. ಆದ್ರೆ ಬಟ್ ರವಿವಾರ ಏನಿದೆಲ್ಲ, ಈ ಸೂಟಿ ಅನ್ನೋದು ಇರುತ್ತೆ, ರವಿವಾರ ರಜೆ ಇರುತ್ತೆ. ಆ ಟೈಮ್ನಲ್ಲಿ ನೀವು ಸೇಮ್ ಇದೇ ರೀತಿ ವೀಡಿಯೋ ಅಪ್ಲೋಡ್ ಮಾಡಿ. ಅವಾಗ ನೀವು ಲೈವ್ ಬನ್ನಿ, ಇರ್ತಾರೆ ನಿಮ್ಮ ಜೊತೆ. ಯಾಕಂದರೆ ಲೀವಲ್ಲಿ ಇರ್ತಾರೆ, ಬರ್ತಾರೆ ಅಷ್ಟೇ. ಈ ರೀತಿ ಮಾಡಿ ನೀವು ಆರಾಮಾಗಿ ಅಪ್ಲೋಡ್ ಮಾಡ್ಬೋದು. ಇನ್ನೊಂದು ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಹೇಳ್ತಾ ಇದ್ದೀನಿ, ಇದು ಏನು ಟೈಮಿಂಗ್ ನೀವು ಒಮ್ಮೆ ಒಂದು ವೀಕು 2 ವೀಕು ಅಪ್ಲೋಡ್ ಮಾಡಿದರೆ ಆಗಲ್ಲ. ಮ್ಯಾಕ್ಸಿಮಮ್ 1 ತಿಂಗಳವರೆಗೆ ನೀವು ಅಪ್ಲೋಡ್ ಮಾಡಿ. ಅದರ ನಂತರ ಅದರ ರಿಸಲ್ಟ್ ಏನಿದೆ ನಿಮಗೆ ಸಿಗುತ್ತೆ, ನಿಮಗೆ ಗೊತ್ತಾಗ್ಬಿಡುತ್ತೆ ನಿಮ್ಮ ಚಾನಲ್ ಯಾವ ರೀತಿ ಗ್ರೋ ಆಗುತ್ತೆ. ನನ್ನ ಚಾನಲ್ ಗ್ರೋ ಆಗಬೇಕು, ನಾನು ಇದೇ ಟೈಮ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿ, ಪ್ರತಿಯೊಂದು ಕೂಡ ಚೆಕ್ ಮಾಡ್ಕೊಳ್ಳಿ. ಇದೇ ಟೈಮ್ನಲ್ಲಿ ನಾನು ವೀಡಿಯೋ ಅಪ್ಲೋಡ್ ಮಾಡೋದು, ಪ್ರತಿಯೊಂದು ಕೂಡ ಇದೇ ಟೈಮ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡೋದು. ಅದಕ್ಕೋಸ್ಕರ ಪ್ರತಿಯೊಬ್ಬರು ಹೇಳ್ಬೇಕಾರೆ ಹೇಳೋದು ಇಷ್ಟೇ, ಪ್ರತಿಯೊಬ್ಬರು ಕೂಡ ಈ ಟೈಮ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿ. ನೀವು ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಆಗ್ಬೇಕಾದ್ರೆ ಈ ಟೈಮ್ನಲ್ಲಿ ಆಲ್ಮೋಸ್ಟ್ ನಮ್ಮ ಅದರಲ್ಲಿ ನಮ್ಮ ಟೆಕ್ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದರೆ ನೀವು ಕೂಡ ಇದೇ ಟೈಮ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿ. ನಿಮಗೆ ತುಂಬ ಬೆನಿಫಿಟ್ಸ್ ಆಗುತ್ತೆ. ನಿಮ್ಮ ಕ್ಯಾಟಗರಿಯಲ್ಲಿ ಯಾವುದೋ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಅವ್ರು ಟಾರ್ಗೆಟ್ ಮಾಡಿ, ಅವರು ಯಾವ ಟೈಮ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ತಾರೆ, ಬೆಳಗ್ಗೆ ಇದೇ ಟೈಮ್ನಲ್ಲಿ ಎಲ್ಲ ಅಪ್ಲೋಡ್ ಮಾಡೋದು. ಕೆಲವೊಂದಷ್ಟು ಯೂಟ್ಯೂಬ್ ಕ್ರಿಯೇಟರ್ಸ್ ಮಿಲಿಯನ್ ಲಕ್ಷ ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. ಅವ್ರು ಯಾವಾಗ ಬೇಕಾದ್ರೂ ವೀಡಿಯೋ ಅಪ್ಲೋಡ್ ಮಾಡ್ತಾರೆ, ಅವ್ರಿಗೇನು ಭಯಲ್ಲ, ನನ್ನ ಫ್ಯಾಮಿಲಿ ಮೆಂಬರ್ಸ್ ನೋಡ್ತಾರೆ ಅಂತ. ಅದು ಬಟ್ ನಾವು ಹಂಗಿಲ್ಲ, ನಾವು ಯೂಟ್ಯೂಬ್ ಕ್ರಿಯೇಟರ್ಸ್, ನಾವು ನಮಗೆ ಆದಂಥ ಕಷ್ಟಪಡಬೇಕು, ಸ್ಟ್ರಗಲ್ ಹಾಕ್ಬೇಕು, ವರ್ಕ್ ಹಾಕ್ಬೇಕು. ಅದಕ್ಕೋಸ್ಕರ ಈ ಟೈಮ್ನಲ್ಲಿ ನಾವು ವೀಡಿಯೋ ಅಪ್ಲೋಡ್ ಮಾಡ್ಕೊಳ್ಳಿ ಆಯ್ತಾ. ಏನೋ ತುಂಬ ಸಿಂಪಲ್, ನಾನು ನಿಮಗೆ ಈ ಒಂದು ಕ್ಲಿಯರೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಎಲ್ಲ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ನಿಮಗೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಅದಕ್ಕೋಸ್ಕರ ನೀವು ಲೈಕ್ ಮಾಡೋದು, ಕಮೆಂಟ್ ಹಾಕೋದು ಮರಿಬೇಡಿ ಅಂತ ಇವತ್ತು ಮುಗಿಸ್ತೀನಿ. ಎಲ್ಲ ನಮ್ಮ ಈ ಕನ್ನಡ ಟೆಕ್ ಇಟ್ಸ್ ಫ್ಯಾನ್ಸ್ ಪ್ರತಿಯೊಬ್ಬರು ಮತ್ತೆ ನಾನು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಎಲ್ಲರಿಗೆ ಜೈ ಹಿಂದ್ ಒಂದು ಮಾತ್ರ, ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿ ಅವರಿಗೆ ವಿಡಿಯೋ ನೋಡ್ತಾರೆ, ಸಪೋರ್ಟ್ ಮಾಡ್ತಾರೆ, ಅಂದರೆ ಸಪೋರ್ಟ್ ಮಾಡ್ತಾರೆ, ಬಿಡಿ ಅಂತ ಎಲ್ಲರಿಗೆ ಬಾಯ್.